ಈಗ ಪುರುಷರಾಗಿರ್ಬೋದು, ಮಹಿಳೆಯರಾಗಿರ್ಬೋದು ಎಲ್ಲರ ಫೇಸಲ್ಲೂ ಕೂಡ ಪಿಂಪಲ್ಸ್ ಕಾಮನ್ ಆಗಿಬಿಟ್ಟಿರುತ್ತೆ. ಒಂದು ಏನಿದೆ ಅಂತ ಹೇಳಿದ್ರೆ ಕಾಸ್ಟ್ಲಿ ಈ ಕ್ರೀಮ್‌ನ ಯೂಸ್ ಮಾಡಿದ್ರೆ ಪಿಂಪಲ್ಸ್‌ಗಳು ಆಗೋದಿಲ್ಲ ಅಂತ ಇದೆ. ನಿಜಕ್ಕೂ ಹೌದಾ ಡಾಕ್ಟರ್? ಈ ಪಿಂಪಲ್ ಟ್ರೀಟ್ಮೆಂಟ್ ಅನ್ನೋದು ಕ್ರೀಮ್ ಕಾಸ್ಟ್ ಮೇಲೆ ಡಿಪೆಂಡ್ ಆಗಲ್ಲ. ಸೊ ಯಾರಿಗೆ ಪಿಂಪಲ್ಸ್ ಇರುತ್ತೆ ಅವ್ರಿಗೆ ಇವಾಗ ಟೀನೇಜ್ ಇರ್ಬೋದು, ಅದು ಒಂದು ಮಿತ್. ಬರೀ ಟೀನೇಜಲ್ಲಿ ಪಿಂಪಲ್ಸ್ ಬರುತ್ತೆ ಅಂತ ಇಲ್ಲ. ಯಾವ ಏಜಲ್ಲಾದರೂ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದರೆ, ಸ್ಟ್ರೆಸ್ ಇದ್ದರೆ, ಅಡಿಷ್ನಲ್ ಫ್ಯಾಕ್ಟರ್ಸ್ ಇದ್ದರೆ ಪಿಂಪಲ್ಸ್ ಆಗ್ಬೋದು. ಸೊ ಪಿಂಪಲ್ಸ್ ಜಾಸ್ತಿ ಇದ್ದರೆ ಅದು ಯಾವ ಟೈಪ್ ಪಿಂಪಲ್ಸ್ ಇದೆ, ಅವರ ಸ್ಕಿನ್ ಟೈಪ್ ಏನು, ಅವರು ಮಾಡ್ತಿರೋ ಸ್ಕಿನ್ ಕೇರ್ ರುಟೀನ್ ಏನು, ಅವ್ರು ಯೂಸ್ ಮಾಡ್ತಿರೋ ಸ್ಕಿನ್ ಪ್ರಾಡಕ್ಟ್ಸ್ ಅದಕ್ಕೆ ಆ್ಯಡ್ ಆಗ್ತಿದೆಯಾ, ಅವೆಲ್ಲ ಚೆಕ್ ಮಾಡಿ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ. ಎವ್ರಿ ಪೇಷಂಟ್ ಇಸ್ ಡಿಫ್ರೆಂಟ್. ಆ್ಯಕ್ನೆ ಟ್ರೀಟ್ಮೆಂಟ್ ಕೂಡ ಒಂದು ಪೇಷಂಟ್ಗೆ ಸೂಟ್ ಆಗಿದ್ದು ಇನ್ನೊಂದು ಪೇಷಂಟ್ಗೆ ಸೂಟ್ ಆಗಲ್ಲ. ಸೊ ಅವರ ಸ್ಕಿನ್ ಟೈಪು, ಆ್ಯಕ್ನೆ ಫಾರ್ಮ್, ಇದು ಏನು ಪಿಂಪಲ್ಸ್ ಇದೆ ಅವೆಲ್ಲ ನೋಡಿ ಅವ್ರಿಗೆ ಸೂಟ್ ಆಗೋ ಪ್ರಾಡಕ್ಟ್ಸ್ ಮಾತ್ರ ಯೂಸ್ ಮಾಡಬೇಕು. ಯಾರೋ ಹೇಳಿದ್ರು ಅಂತ ಅದು ಇದು ಕ್ರೀಮ್ಸ್ ಯೂಸ್ ಮಾಡಿದ್ರೆ ತುಂಬ ಹಾರ್ಮ್ ಆಗುತ್ತೆ, ಅದರಿಂದ ಏನೂ ಬೆನಿಫಿಟ್ ಆಗಲ್ಲ. ಮತ್ತು ಈಗ ವೈಡ್ ಸ್ಪ್ರೆಡ್ ಅಂದರೆ ಈ ಸ್ಟೀರಾಯ್ಡ್ ಯೂಸ್ ಅನ್ನೋದು ತುಂಬ ಕಾಮನ್ ಆಗಿ ನೋಡ್ತಾ ಇದ್ದೀವಿ. ಫಾರ್ಮಸಿಲಿ ಹೋಗಿ ಈ ಸ್ಟೀರಾಯ್ಡ್ ಬೇಸ್ ಕ್ರೀಮ್ಸ್ ಈಸಿಯಾಗಿ ಸಿಗುತ್ತೆ. ನಮ್ಮ ಕಂಟ್ರೀಲಿ ಓವರ್ ದ ಕೌಂಟರ್ ಸಿಗುತ್ತೆ ಸ್ಟೀರಾಯ್ಡ್ ಕ್ರೀಮ್ಸ್. ಅದನ್ನು ಹೆಂಗಂದ್ರೆ ಹಂಗೆ ಯೂಸ್ ಮಾಡಿ, ಸ್ಟೀರಾಯ್ಡ್ ಕ್ರೀಮ್ಸ್ ಯೂಸ್ ಮಾಡಿದಾಗ ಸ್ವಲ್ಪ ಫೇರ್ನೆಸ್ ಸಿಗುತ್ತೆ. ಸೊ ನಮ್ಮ ಕಂಟ್ರೀಲಿ ಎವ್ರಿಬಡಿ ಈಸ್ ಕ್ರೇಜಿ ಅಬೌಟ್ ಫೇರ್ ಸ್ಕಿನ್. ಸೊ ದೇ ಈಕ್ವೇಟ್ ಇಟ್ ಟು ಗುಡ್ ಸ್ಕಿನ್. ಸೊ ಫೇರ್ ಸ್ಕಿನ್ಗೋಸ್ಕರ ಸ್ಟೀರಾಯ್ಡ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ಟೆಂಪ್ರರಿ ಗುಡ್ ಎಫೆಕ್ಟ್ಸ್ ನೋಡಿ ಅದನ್ನು ಎಕ್ಸೆಸಿವ್ ಯೂಸ್ ಮಾಡಿ ಎಷ್ಟೊಂದು ಜನ ಸ್ಟೀರಾಯ್ಡ್ ಅಬ್ಯೂಸಿಂದ ಬರ್ತಾರೆ ಕ್ಲಿನಿಕ್ಸ್ಗೆ. ಸೊ ಅವೆಲ್ಲ ಅವಾಯ್ಡ್ ಮಾಡಿ ಒಂದು ಕ್ವಾಲಿಫೈಡ್ ಡರ್ಮಟಾಲಜಿಸ್ಟ್ ಹತ್ರ ಕನ್ಸಲ್ಟ್ ಮಾಡಿ ನಿಮ್ಮ ಆ್ಯಕ್ನೆಗೆ ಟ್ರೀಟ್ಮೆಂಟ್ ತೊಗೊಳ್ಳೋದು ಒಳ್ಳೆಯದು. ಡಾಕ್ಟರ್, ಈಗ ಪಿಂಪಲ್ಸ್ ಹೋಗಿರುತ್ತೆ, ಬಟ್ ಅದರಿಂದ ಆಗಿರುವಂಥ ಬ್ಲ್ಯಾಕ್ ಮಾರ್ಕ್ ಹಾಗೆ ಉಳ್ಕೊಂಡಿರುತ್ತೆ. ಆ ಬ್ಲ್ಯಾಕ್ ಮಾರ್ಕ್ನ ರಿಮೂವ್ ಮಾಡೋಕ್ಕೇನಾದರೂ ಟಿಪ್ಸ್ ಇದೆಯಾ ಡಾಕ್ಟರ್? ಯೂಶಲಿ ಆ್ಯಕ್ನೆ ಟ್ರೀಟ್ ಮಾಡೋದು ಈಸಿ. ಸ್ಕಾರ್ಸ್ ಮತ್ತು ಸ್ಪಾಟ್ಸ್ ಟ್ರೀಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಆ್ಯಕ್ನೆ ಬಂದಾಗ ಫಸ್ಟಿಂದನೂ ಈಗ ಟೀನೇಜಿಂದನೂ ಒಂದು ಹೇಳ್ಕೊಡ್ಬೇಕು ಮಕ್ಳಿಗೂ, ಪಿಂಪಲ್ಸ್ ಕೀಳೋದಾಗಲಿ ಸ್ಕ್ವೀಸ್ ಮಾಡೋದು ಇವೆಲ್ಲ ಮಾಡಬಾರ್ದು. ಈ ಕಲೆಗಳಾದಾಗ ಅದಕ್ಕೆ ಅಂತ ಬೇರೆ ಕ್ರೀಮ್ಸ್ ಇರುತ್ತೆ, ಲೈಟ್ನಿಂಗ್ ಏಜೆಂಟ್ಸು, ಇವೆಲ್ಲ ಡರ್ಮಟಾಲಜಿಸ್ಟ್ ಪ್ರಿಸ್ಕ್ರೈಬ್ ಲೈಟ್ನಿಂಗ್ ಏಜೆಂಟ್ಸ್ನ ಯೂಸ್ ಮಾಡ್ಬೋದು. ಮತ್ತು ಸ್ವಲ್ಪ ಸ್ಕಾರ್ಸ್ ಆಗುತ್ತೆ, ಅವೆಲ್ಲ ಸ್ವಲ್ಪ ಕಾಸ್ಮೆಟಿಕ್ ಪ್ರೊಸೀಜರ್ಸಿಂದ ಮಾತ್ರ ಹೋಗುತ್ತೆ. ಕ್ರೀಮ್ಸ್ ಎಲ್ಲ ಅಷ್ಟು ಎಫೆಕ್ಟಿವ್ ಇರಲ್ಲ. ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಮಾಡಿದಾಗ ಸ್ವಲ್ಪ ಸ್ಕಾರ್ಸ್ ಎಲ್ಲ ಕಮ್ಮಿ ಆಗುತ್ತೆ.